ನಿನ್ನೆ ಚಿಂಚೋಳಿಯ ತಮ್ಮ ಪಕ್ಷದ ಕಚೇರಿಯಲ್ಲಿ ನಡೆಸಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದನ್ನ ಅಲ್ಲೇ ಅದಿಷ್ಟೇ ವರದಿಯನ್ನ ಈ ಒಂದು ಸುದ್ದಿ ಮಾಧ್ಯಮದಲ್ಲಿ ಬಂದಿದೆ. ಆದರೆ ಮಾನ್ಯ ರಾಠೋಡ್ ಸಾಹೇಬರು ಅಲ್ಲಿಂದ ಈ ಒಂದು ಪ್ರತಿಭಟನಾ ವೇದಿಕೆಗೆ ಬಂದಿರುವಂಥ ಸಮಯದಲ್ಲಿ ಮತ್ತು ಅವರು ಆಡಿದಂಥ ಮಾತು ಮತ್ತು ಇಲ್ಲಿ ನಡೆದಿರುವಂಥ ರೈತರ ಬೇಡಿಕೆ, ಆಗ್ರಹ, ಹೋರಾಟದ ವಿಷಯಗಳು ಇಲ್ಲಿ ಏನು ನಡೆದವೆ, ಪರಸ್ಪರ ಏನು ಚರ್ಚೆ ಆಯಿತು, ರಾಠೋಡ್ ಸಾಹೇಬರು ಏನು ಹೇಳಿದರು, ಅದಕ್ಕೆ ರೈತ ಹೋರಾಟಗಾರರು ಏನು ಪ್ರತಿಕ್ರಿಯೆ ಕೊಟ್ಟರು, ರೈತ ಪ್ರತಿನಿಧಿಗಳ ಏನು ವಿಷಯ ಇದೆ, ಆಗ್ರಹ ಏನಿದೆ, ಅವರು ಯಾವುದಕ್ಕಾಗಿ ಸುಮಾರು 3 ತಿಂಗಳಿಂದ ಹೋರಾಟವನ್ನು ಮಾಡಿಕೊಂಡು ಈಗ ಕಳೆದ 10 ದಿನಗಳಿಂದ 12 ದಿನಗಳಿಂದ ಈ ರಸ್ತೆ ಮೇಲೆ ಬಿದ್ದಿದ್ದಾರೆ ಅನ್ನುವಂಥ ವಿಷಯ ಈ ಪತ್ರಿಕೆಗಳಲ್ಲಿ ಬರಲೇ ಇಲ್ಲ. ಆದರೆ ವರದಿ ಕೇವಲ ಕಾಂಗ್ರೆಸ್ ಕಚೇರಿಯಲ್ಲಿ, ಅವರ ಪಕ್ಷದ ಕಚೇರಿಯಲ್ಲಿ ಏನು ಸುದ್ದಿಗೋಷ್ಠಿ ಇದೆ ಅದು ಮಾತ್ರ ಬಂದಿದೆ. ಆದರೆ ಅದೇ ರಾಠೋಡ್ ಸಾಹೇಬರು ಇಲ್ಲಿ ಬಂದಾಗ ಈ ರೈತರು ರಾಠೋಡ್ ಸಾಹೇಬರಿಗೆ ಏನು ಉತ್ತರ ಕೊಟ್ಟರು, ಏನು ಬೇಡಿಕೆ ಇಟ್ಟರು, ಎಲ್ಲಿ ತೊಂದರೆ ಇದೆ ದಯಮಾಡಿ ನೀವು ಅದನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡಿರಿ, ನೀವು ಅದರ ಸಬಲರಿದ್ದೀರಿ ಅನ್ನುವಂಥ ಮನವಿಯನ್ನು ಈ ವೇದಿಕೆ ಮೇಲೆ ಮಾಡಿಕೊಂಡ ವಿಚಾರವನ್ನು ಈ ಪತ್ರಿಕೆಗಳಲ್ಲಿ ಎಲ್ಲಿ ಬರಲಿಲ್ಲ. ಅದಕ್ಕಾಗಿ ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ ಇರೋದು ಮನವಿ ಮಾಡ್ತಾ ಇರೋದ್ರೆಂದರೆ ಏನಂದರೆ, ವರದಿ ನೈಜವಾಗಿರಬೇಕು, ಯಾರ ಪರವೂ ವಾಲಿ ಇರಬಾರ್ದು, ಯಾರ ಪರವಾಗಿಯೂ ಇರಬಾರ್ದು. ನ್ಯಾಯವಾದ ಹೋರಾಟ ಮಾಡುತ್ತಿರುವಂಥ ಈ ರೈತರಿಗೆ ಈ ಪ್ರದೇಶದಿಂದಲೇ ಅನ್ಯಾಯವಾಗ್ತಾ ಇದೆ, ವರದಿಗಳಿಂದಲೇ ಅನ್ಯಾಯವಾಗ್ತಾ ಇದೆ. ರೈತರ ಕೂಗು 10 ದಿನಗಳಿಂದ ನಡೆಯುತ್ತಿದ್ದರು.